ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮಾಯ ಆಗ್ಬಿಟ್ಟಿದೆ. ವರುಣದೇವನನ್ನ ನಂಬಿಕೊಂಡಂತ ರೈತರು, ಗ್ರಾಮೀಣ ಭಾಗದ ಜನರಲ್ಲಿ ಈಗ ಆತಂಕ ಕೂಡ ಉಂಟಾಗಿದೆ. ಪ್ರತಿ ವರ್ಷ ನಾನಾ ಅವಾಂತರವನ್ನು ಎದುರಿಸ್ತಾ ಇದ್ದಂಥ ಜನತೆಗೆ ಮಳೆ ಬಾರದೇ ಇರೋದು ಈಗ ಮುಂದೇನಾಗುತ್ತೆ ಅನ್ನುವಂಥ ಭೀತಿ ಕೂಡ ಶುರುವಾಗಿದೆ. ಅದರ ಜೊತೆಗೆ ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ಈಗ ಮತ್ತೆ ಮಳೆ ಕೈಕೊಟ್ಟಿದೆ. ಭತ್ತದ ಬಿತ್ತನೆ ಮಾಡೋದಕ್ಕಾಗ್ತಾ ಇಲ್ಲ. ರೈತರು ಆಕಾಶದತ್ತ ಮುಖ ಮಾಡುವಂತಹ ಪರಿಸ್ಥಿತಿ. ಬೇರೆ ಬೆಳೆಯತ್ತ ಗಮನ ಹರಿಸಿ ಅಂತ ಅಧಿಕಾರಿಗಳು ಸಲಹೆಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾವೇರಿ ನದಿಯಲ್ಲಿ ನೀರು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕೂಡ ಆಗಿದೆ. ಹಾಗಾದರೆ ಕೊಡಗಿನಲ್ಲಿ ಎಷ್ಟು ಪ್ರಮಾಣದ ಮಳೆ ಆಗಿದೆ, ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಕಾವೇರಿ ತವರಲ್ಲಿ ಕೈಕೊಟ್ಟ ವರುಣದೇವ, ಮಳೆಯಿಲ್ಲದೆ ಕಂಗಾಲಾದ ರೈತರು. ನೀರಿಲ್ಲದ ಭತ್ತದ ಗದ್ದೆಗಳು, ಬತ್ತುತ್ತಿರುವ ನದಿ, ಕಾವೇರಿ ತವರಲ್ಲಿಯೇ ಮಳೆ ಕಣ್ಣಾಮುಚ್ಚಾಲೆ ಆಟ. ಇದು ಕೊಡಗು ಜಿಲ್ಲೆಯಲ್ಲಿ ಸದ್ಯಕ್ಕೆ ಕಂಡುಬಂದಿರುವಂತಹ ಚಿತ್ರಣ. ಹೌದು, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ವೇಳೆಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಕೆರೆಕಟ್ಟೆ ನದಿಗಳು ತುಂಬಿರಬೇಕಾಗಿತ್ತು. ಕಾವೇರಿ ಮೈದುಂಬಿ ಹರಿಬೇಕಾಗಿತ್ತು. ಆದರೆ ಈ ಬಾರಿ ಎಲ್ಲವೂ ಕೂಡ ಉಲ್ಟಾ ಆಗ್ತಿದೆ. ಜೂನ್ ತಿಂಗಳಲ್ಲಿ ಕೈಕೊಟ್ಟ ಮಳೆ ಜುಲೈ ತಿಂಗಳಲ್ಲಿ ಆರಂಭವಾಗ್ತಿತ್ತು. ಆದರೆ ಕೇವಲ ಒಂದು ವಾರದೊಳಗೆ ಮಳೆ ಸಂಪೂರ್ಣವಾಗಿ ನಿಂತಿದೆ. ರೈತರು ಆಕಾಶದ ಕಡೆಗೆ ಮುಖ ಮಾಡುವಂತಾಗಿದೆ. ಜಿಲ್ಲೆಯಲ್ಲಿ ಈ ಬಾರಿ 42% ಮಳೆಯ ಕೊರತೆ ಎದುರಾಗಿದೆ. ಮಳೆ ನೀರನ್ನೇ ನಂಬಿ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಮಾಡಲಾಗುತ್ತೆ. ಜಿಲ್ಲೆಯ ಒಟ್ಟು 15,500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿಯನ್ನು ಹೊಂದಲಾಗಿದ್ದು, ಕೇವಲ 103 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಇನ್ನು 15 ದಿನಗಳಲ್ಲಿ ಮಳೆಯಾಗದೇ ಇದ್ದಲ್ಲಿ ಭತ್ತ ಬಿತ್ತನೆ ಮಾಡುವುದೇ ಕಷ್ಟವಾಗಲಿದೆ. ಇನ್ನು ಪರ್ಯಾಯ ಬೆಳೆಯತ್ತ ರೈತರು ಆಸಕ್ತಿ ತೋರಿಸಬೇಕು ಅಂತ ಕೃಷಿ ಅಧಿಕಾರಿಗಳು ಹೇಳಿದ್ದಾರೆ. ಓವರಾಲ್ ನಮ್ಮ ಜಿಲ್ಲೆಗೆ ಇರತಕ್ಕಂಥ ಭತ್ತ, ಮುಸ್ಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಇದು ಎಲ್ಲವನ್ನು ಸೇರಿಸಿದ್ರೆ, ಮಳೆಯಾಶ್ರಿತ ನೀರಾವರಿ ಎರಡೂ ಸೇರಿಸಿದ್ರೆ 19,375 ಹೆಕ್ಟ್ರು ನಮಗೆ ಗುರಿ ಇದೆ. ಇದು 15,500 ಹೆಕ್ಟ್ರಷ್ಟು ಆಗಬೇಕಾಗಿತ್ತು. ಇಲ್ಲಿವರೆಗೆ 103 ಹೆಕ್ಟ್ರಷ್ಟು ಆಗಿದೆ. ಕೃಷಿಗೆ ನಾವು ನೀರನ್ನು ಕೊಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿರ್ಬೋದು. ಸೊ ಇವಾಗ ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಭತ್ತವನ್ನು ಬಿತ್ತನೆ ಮಾಡೋ ಬದಲು ನೀವು ರಾಗಿ ತಳಿಗಳನ್ನು ಬಳಕೆ ಮಾಡ್ಬೋದು. ಮುಸ್ಕಿನ ಜೋಳಗಳ ತಳಿಗಳನ್ನು